Jacar Academy. ವೆಲ್ಕಮ್ ಬ್ಯಾಕ್ ಟು ಜೆಕೆ ಅಕಾಡೆಮಿ. ಸೊ ಇವತ್ತು ವಿಡಿಯೋದಲ್ಲಿ ನಾವು 9th ಕ್ಲಾಸ್ಗೆ ಸಂಬಂಧಿಸಿರ್ತಕ್ಕಂತಹ LBA ಬೇಸ್ಡ್ ಕ್ವಶನ್ ಪೇಪರ್ ಫಾರ್ FA2 ಗೆ ಸಂಬಂಧಿಸಿರ್ತಕ್ಕಂತಹ LBA ಬೇಸ್ಡ್ ಅಂದ್ರೆ ಪಠ್ಯ ಆಧಾರಿತ FA2 ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಸೊ ಇದಕ್ಕೆ ಸಿಲೆಬಸ್ ಅನ್ನು ನೋಡೋದಾದ್ರೆ FA2 ವರೆಗೆ ನಮಗೆ 40% ಸಿಲೆಬಸ್ ಏನಾಗಬೇಕು ಕವರ್ ಆಗಬೇಕಾಗಿರುವಂತದ್ದು, ಹಾಗೂ FA1 ನಂತರ FA1 ಗೆ 25 ಇತ್ತು, ಹಾಗೂ FA2 ಗೆ ಎಷ್ಟಾಗಬೇಕು ಅಂದ್ರೆ ಆಫ್ಟರ್ FA1 15% ಸಿಲೆಬಸ್ ಕವರ್ ಆಗಬೇಕು. ಸೊ ಈ ಒಂದು 15% ಸಿಲೆಬಸ್ ಏನೆಲ್ಲ ಇದೆ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಸಾಗೋಣ, ಹಾಗೂ ಜೊತೆಗೆ ಕೀ ಆನ್ಸರ್ ಹಾಗೂ ಬ್ಲೂ ಪ್ರಿಂಟ್ ಕೂಡ ನೋಡ್ತಾ ಸಾಗೋಣ. ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ವೀಕ್ಷಿಸಿ, ಹಾಗೂ ಯಾರು ಇನ್ನೂ ಜಕಾರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಜಕಾರ್ ಅಕಾಡೆಮಿನ ಸಬ್ಸ್क्राइब आइए। निर्धारित पाठ्यक्रम यावेला सिलेबस ತೆಗೆದುಕೊಂಡಿವೆ ಎಂಬುದಾದರೆ पद्य भाग से हमने लिया है पर्यावरण बचाओ, यह कविता है। और इसी प्रकार से गद्य भाग से अगर हम देखेंगे मौसी पाठ हमने लिया है, और इसी प्रकार से और एक पाठ है हमारे चीरा पूंजी से आया हूँ। ಎರಡು ಪಾಠಗಳನ್ನು ತೆಗೆದುಕೊಂಡಿದ್ವಿ. ಪೂರಕ ವಾಚನ ನೋಡೋದ್ರೆ ಕಲ್ಪನಾ ಚೌಲಾ. ಸೊ ನಿಮ್ಮ ಪುಸ್ತಕದ ಪಾರ್ಟ್ 1 ನಲ್ಲಿ ಹಿಂಭಾಗದಲ್ಲಿ ಈ ಒಂದು ಪಾಠವನ್ನ ಕೊಡಲಾಗಿದೆ. ಕಲ್ಪನಾ ಚೌಲಾ ಹಾಗೂ ವ್ಯಾಕರಣ ಒಂದಿಷ್ಟು ಭಾಗಗಳನ್ನು ತೆಗೆದುಕೊಂಡಿದ್ವಿ. ಸೊ सबसे पहले हम देखेंगे ब्लूप्रिंट आधार पत्रक ब्लूप्रिंट ಅನ್ನು ನೋಡೋದಾದ್ರೆ ಕಠಿಣತಾ ಕೆ ಸ್ತರ ಪರ್ ಅಂಕವಾರ್ ಅಂತ ಕೊಡಲಾಗಿದೆ. ಕಠಿಣತೆ ಡಿಫಿಕಲ್ಟಿ ಲೆವೆಲ್ ಮೇಲೆ ಸರಳ ಪ್ರಶ್ನೆಗಳನ್ನ ನೋಡೋದಾದ್ರೆ 6 ಅಂಕಕ್ಕೆ ಕೇಳಲಾಗಿದೆ ಪ್ರತಿಶತ, ಮತ್ತು ಸಾಮಾನ್ಯ ಅಥವಾ ಸಾಧಾರಣ 10 ಅಂಕಗಳನ್ನ ಕೇಳಲಾಗಿದೆ, 50% ಬರುತ್ತೆ. कठिनವಾಗಿ 4 अंकಗಳನ್ನು ಕೇಳಲಾಗಿದೆ, 20% ಕೇಳಲಾಗಿದೆ. कुल मिलाकर 20 अंक है और प्रतिशत है 100। इसी प्रकार से प्रश्न प्रकार के दृष्टि से अंक ಪ್ರಶ್ನೆಗಳ ಪ್ರಕಾರಗಳನ್ನು ನೋಡುವುದಾದರೆ ಬಹು ವಿಕಲ್ಪೀಯ ಪ್ರಶ್ನೆಗಳು ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಗಳನ್ನ ಪ್ರಶ್ನೋं की संख्या है 2, अंक ಇದಾವೆ 2 ಹಾಗೂ प्रतिशत 10। ಅನುರೂಪತಾ ಪ್ರಶ್ನೆಗಳನ್ನ 2 ಪ್ರಶ್ನೆಗಳನ್ನ ಕೇಳಲಾಗಿದೆ, अंक 2 है और प्रतिशत है 10। अति लघु उत्तर 2 प्रश्न है, 2 अंक और प्रतिशत है 10। लघु उत्तर 2 अंकों के लिए 2 प्रश्न पूछे गए हैं, कुल मिलाकर 4 अंक यहाँ से आते हैं, प्रतिशत है 20। लघु उत्तर 2 प्रश्न है 6 अंकों के लिए और प्रतिशत है 30। दीर्घ उत्तर जो कि 4 अंकों के लिए होते हैं, प्रश्नों की संख्या है 1 और अंक है 4 और प्रतिशत है 20। कुल मिलाकर 11 प्रश्न होंगे और 20 अंक होंगे, प्रतिशत होंगे 100। उद्देश्य की दृष्टि से अंक पर ಉದ್ದೇಶದ ದೃಷ್ಟಿಯಿಂದ ನೋಡೋದಾದ್ರೆ ಸ್ಮರಣದಿಂದ 4 ಅಂಕ, प्रतिशत 20, ಸಮಜ್ಞದಿಂದ 6 ಅಂಕ ಮತ್ತು प्रतिशत ಅಭಿವ್ಯಕ್ತಿಯಿಂದ 10 ಅಂಕ 50%। ಇನ್ನು ವಿಷಯ ವಸ್ತುವನ್ನ ನೋಡೋದಾದ್ರೆ ಗದ್ಯದಿಂದ 11 ಅಂಕಗಳನ್ನು ಕೇಳಲಾಗಿದೆ, 55% ಗೆ ಕೇಳಲಾಗಿದೆ. ಪದ್ಯ ಭಾಗದಿಂದ ನೋಡುವುದಾದರೆ 2 ಅಂಕಗಳನ್ನು ಕೇಳಲಾಗಿದೆ, 25%। ಪೂರಕ ವಾಚನದಿಂದ ನೋಡುವುದಾದರೆ 2 ಅಂಕಗಳನ್ನು ಕೇಳಲಾಗಿದೆ, ಒಟ್ಟು 10%। और इसी प्रकार से ವ್ಯಾಕರಣದಿಂದ ನಾವು ನೋಡುವುದಾದರೆ 2 ಪ್ರಶ್ನೆಗಳನ್ನ ಹಾಗೂ 2 ಅಂಕಗಳನ್ನು ಕೇಳಲಾಗಿದೆ, प्रतिशत 10, कुल मिलाकर 20 अंक है और प्रतिशत है 100। ಈ ಸಂಪೂರ್ಣವಾಗಿರುವಂತಹ ಬ್ಲೂ ಪ್ರಿಂಟ್ ಅನ್ನು ನೀಡಲಾಗಿದೆ. 9th कार्यपत्र ब्लूप्रिंट FA2 जकार अकाडेमी कड़िಯಿಂದ ಬಿಡುಗಡೆ ಮಾಡಿದ್ವಿ. विषय है तृतीय भाषा हिंदी और अंक है 20। और क्या है स्मरण, समझना, अभिव्यक्ति और रसग्रहण। ಸೊ ಇಲ್ಲೆಲ್ಲ ವಿಷಯ ವಸ್ತುವನ್ನು ಕೊಡಲಾಗಿದೆ. ಮೌಸಿ ಪಾಠದಿಂದ ಚೀರಾ ಪುಂಜಿ से आया ಆ ಒಂದು ಪಾಠದಿಂದ ಎಷ್ಟು ಅಂಕಗಳನ್ನ ಕೇಳಲಾಗಿದೆ ಪ್ರತಿಯೊಂದನ್ನು ಕೂಡ. ಸೊ ಇದರ ಒಂದು ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೊಂಡು कुल मिलाकर स्मरण से 4 प्रश्न 4 अंक पूछे गए हैं, और समझना से 3 प्रश्न 6 अंक हैं, और अभिव्यक्ति से 4 प्रश्न 10 अंक है। कुल मिलाकर 11 प्रश्न और 20 अंक होंगे। ಡಿಫಿಕಲ್ಟಿ ಲೆವೆಲ್ ಮೇಲೆ ಈ ಒಂದು ಯಾವ ಪ್ರಶ್ನೆಗೆ ಯಾವೆಲ್ಲ ಡಿಫಿಕಲ್ಟಿ ಲೆವೆಲ್ ಅನ್ನು ಅಪ್ಲೈ ಮಾಡಿದೀವಿ ಅನ್ನೋದು ಮೊದಲನೇ ಪ್ರಶ್ನೆ ಬಹುವಿಕಲ್ಪ ಪ್ರಶ್ನೆ ಇದೆ, ಸರಳ ಇದೆ, ಅದೇ ತರ ಸಾಧಾರಣ ಸರಳ. ಸೊ ಯಾವೆಲ್ಲ ಇದಾವೆ ಅನ್ನೋ ಡಿಫಿಕಲ್ಟಿ ಲೆವೆಲ್ ಮೇಲೆ ಕೂಡ ಇಲ್ಲಿ ಪ್ರಶ್ನೆಗಳನ್ನ ಕೊಡಲಾಗಿದೆ. ಸೊ ಇದನ್ನ ಒಂದ್ಸಲ ನೋಡ್ಕೊಂತ ತಾವು ಸಾಗಬೇಕು. ಇನ್ನು ಬನ್ನಿ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಆನ್ಸರ್ ನಾವು ಸಾಗೋಣ. पाठ आधारित LBA उपलब्धि परीक्षा FA2 अंत है, कक्षा है 9वीं और हमारा विषय है तृतीय भाषा हिंदी 61H, अंक है 20 और समय है 45 मिनट। प्रश्न 1 है सही विकल्प चुनकर लिखिए। 2 प्रश्न पूछे गए हैं, प्रत्येक के लिए 1 अंक, कुल मिलाकर 2 अंक। ಮೊದಲನೇ ಪ್ರಶ್ನೆ ನೋಡಿದರೆ ಸಮಯಾಭಾವ शब्द में संधि है ಅನ್ನೋದನ್ನು ಕೊಟ್ಟಿದ್ದಾರೆ, और आपके ऑप्शंस है ऑप्शन अ दीर्घ संधि, ऑप्शन आ यन संधि, ऑप्शन ई गुण संधि और ऑप्शन ई है ಅಯಾದಿ ಸಂಧಿ. ಸೊ ಎಸ್ ಮಕ್ಕಳು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಸಮಯಾಭಾವ ಎದಕ್ಕೆ ಉದಾಹರಣೆಯಾಗಿದೆ? ಎಸ್, ಆಪ್ಷನ್ ಅ ದೀರ್ಘ ಸಂಧಿ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಪ್ರಶ್ನೆ 2ನ ನೋಡುವುದಾದ್ರೆ आंखें भर आना इस मुहावरे का अर्थ है ಅಂತ ಕೇಳಲಾಗಿದೆ, और आपके ऑप्शंस हैं ऑप्शन अ प्रसन्न होना, ऑप्शन आ क्रोधित होना, ऑप्शन ई दुखित होना और ऑप्शन ई है भाग जाना। तो ಇಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಇ दुखित होना। आंखें भर आना ಇದರ ಅರ್ಥ ಏನು ಅಂದ್ರೆ ದುಃಖವಾಗುವುದು ಅಂತ ಹೇಳಿ. मुख्य प्रश्न 2 देखेंगे अनुरूपता। 2 प्रश्न पूछे गए हैं, प्रत्येक के लिए 1 अंक, कुल मिलाकर यहाँ से हमें आते हैं 2 अंक। 3 देखेंगे प्लास्टिक ये जो है जीव जगत का शत्रु है। इसी प्रकार से मिट्टी जलवायु क्या है, इसका उत्तर आपको लिखना है। इसका उत्तर है यह सब जीव जगत के
ಜೀವ ಜಗತ್ಗೆ ಮಿತ್ರ ಅಂತ ಬರೀಬೇಕು. ಜೀವ ಜಗತ್ಗೆ ಮಿತ್ರ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. और प्रश्न 4 है कर्नाटक ಬೆಂಗಳೂರು ಮೇಘಾಲಯ ಡ್ಯಾಶ್ ಡ್ಯಾಶ್. ಸೊ ಇಲ್ಲಿ ಸಂಬಂಧವನ್ನು ನೋಡಿದರೆ ಇದರ ರಾಜಧಾನಿ ಅಂತ ಕೊಟ್ಟಿದ್ದಾರೆ. ಸೊ ಮೇಘಾಲಯದ ರಾಜಧಾನಿ ಬರಬೇಕಾಗಿರುವಂತದ್ದು क्या है बच्चों? मेघालय की राजधानी है ಶಿಲಾಂಗ್. ಶಿಲಾಂಗ್ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. प्रश्न 3 है निम्नलिखित प्रश्नों के उत्तर एक वाक्य में लिखिए. ಎರಡು ಪ್ರಶ್ನೆ ಒಂದು ವಾಕ್ಯಕ್ಕೆ ಕೇಳಲಾಗಿದೆ. प्रश्न 5 है आज किसको बचाने की मांग है ಎನ್ನುವಂತ ಪ್ರಶ್ನೆ ಕೇಳಲಾಗಿದೆ. ಸರಿಯಾಗಿರುವಂತಹ ಉತ್ತರವನ್ನು ನೋಡೋದಾದ್ರೆ आज पर्यावरण को बचाने की मांग है ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. प्रश्न 6 देखिए किस राज्य को बादलों का घर कहा जाता है ಎನ್ನುವಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾಗಿರುವಂತಹ ಉತ್ತರ ನೋಡೋದಾದ್ರೆ मेघालय राज्य को बादलों का घर कहा जाता है ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. मुख्य प्रश्न 4 देखेंगे निम्नलिखित प्रश्नों के उत्तर 2 या 3 वाक्यों में लिखिए ಎನ್ನುವಂಥದ್ದನ್ನ ಎರಡು ಪ್ರಶ್ನೆಗಳು 2 ಅಂಕಕ್ಕೆ ಕೇಳಲಾಗಿದೆ. ಈ 4 ಅಂಕಗಳು ಇಲ್ಲಿಂದ ಬರ್ತವೆ. प्रश्न 7 है मौसी बच्चों को कौन कौन सी कहानियां सुनाती थी ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಸರಿಯಾಗಿರುವಂತಹ ಉತ್ತರವನ್ನ ನೋಡೋದಾದ್ರೆ मौसी बच्चों को तोता तोती की कहानी, काट के गोले की कहानी और वीरोचित कहानियां आदि सुनाती थी ಎನ್ನುವಂಥದ್ದನ್ನ ಬರಿಬೇಕಾಗಿರುವಂತದ್ದು. प्रश्न 8 है कल्पना की बचपन की आकांक्षा क्या थी ಎನ್ನುವಂಥದ್ದನ್ನ पूरक वाचनದಿಂದ ಕೇಳಲಾಗಿದೆ. और जिसका सही उत्तर होगा कल्पना की बचपन की आकांक्षा थी चांद सितारों को छूना ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. प्रश्न 5 देखेंगे निम्नलिखित प्रश्नों के उत्तर 3-4 वाक्यों में लिखिए ಎನ್ನುವಂಥದ್ದನ್ನ ಕೇಳಲಾಗಿದೆ. ಎರಡು ಪ್ರಶ್ನೆಗಳು 3 ಅಂಕಗಳಿಗಾಗಿ ಒಟ್ಟಿಗಾಗಿ 6 ಅಂಕಗಳು ಇಲ್ಲಿಂದ ಬರ್ತವೆ. प्रश्न 9 है परिसर रक्षा के लिए हमें क्या क्या करना चाहिए संक्षेप में लिखिए एन्नुವಂಥದ್ದನ್ನ पर्यावरण बचाओ पद्य मार्ग में ಕೇಳಲಾಗಿದೆ. इसका उत्तर हम इस प्रकार से लिख सकते हैं. परिसर रक्षा के लिए हमें पानी, हवा और मिट्टी को शुद्ध रखना चाहिए. ध्वनि मिट्टी जलवायु की रक्षा करनी चाहिए. ಇಲ್ಲಿ ಕೈನಿ ಅಂತ ಇದೆ, ಇಲ್ಲಿ करनी ಅಂತ ಮಾಡ್ಕೊಡ್ರಿ. करनी चाहिए. शोर और मिट्टी के संकट को दूर करना चाहिए. वृक्षों की कटाई रोकनी चाहिए. यदि एक वृक्ष कटे तो बदले में 11 वृक्ष लगाना चाहिए ಎನ್ನುವಂಥದ್ದನ್ನ ಸಂಕ್ಷಿಪ್ತವಾಗಿ ಬರಿಬೇಕಾಗಿರುವಂತದ್ದು. प्रश्न 10 देखेंगे मौसमी गुफाओं का वर्णन कीजिए ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಸರಿಯಾಗಿರುವಂತಹ ಉತ್ತರವನ್ನ ನೋಡೋದಾದ್ರೆ मौसमी गांव की गुफाएं आश्चर्य से भरी हैं. गुफाएं इतनी अंधेरी हैं कि मशाल या टॉर्च जलाए बिना उनमें प्रवेश नहीं कर सकते. गुफाओं के अंदर अगल बगल ऊपर नीचे पत्थर ही पत्थर है. सदियों से ये गुफाएं इसी तरह हैं और बहुत दूर तक चली गई हैं. ಸೊ ಇಷ್ಟು 4 ಪಾಯಿಂಟ್ಗಳನ್ನ ಆ ಒಂದು ಗುಹೆಗಳ ಬಗ್ಗೆ ಬರಿಬೇಕಾಗಿರುವಂತದ್ದು. प्रश्न 6 है निम्नलिखित प्रश्नों के उत्तर 5-6 वाक्यों में लिखिए. एक प्रश्न पूछा गया है 4 अंकों के लिए. कुल मिलाकर यहाँ से में आता है 4 अंक. प्रश्न 11 है मौसी के निस्वार्थ सेवा भाव का वर्णन कीजिए ಎನ್ನುವಂಥದ್ದನ್ನ ಕೊಡಲಾಗಿದೆ. सो बन्नी ಇದರ ಉತ್ತರವನ್ನು ಯಾವ ತರ ಬರಬೇಕು ಅನ್ನೋದನ್ನ ನೋಡ್ತಾ ಸಾಗೋಣ. इसका उत्तर हम इस प्रकार से लिखेंगे मौसी सब बच्चों को माँ के जैसी प्यारी थी. दोपहर होने पर मौसी स्कूल के फाटक पर पहुंच जाती थी. सभी बच्चों को लेकर नीम के पेड़ के तले पहुंच जाती. मौसी को बच्चों के साथ खेलना, उन्हें कहानियां, चुटकुले और पहेलियां सुनाना बहुत पसंद था. मौसी बच्चों को तोता तोती की कहानी, काट के घोड़े की कहानी, वीरोचित कहानियां आदि सुनाती थी. मौसी बच्चों को चने, टिकिया और मूंगफली आदि खिलाती थी. मौसी बच्चों से बेटे बेटियों जैसे प्यार करती थी. मौसी सभी के सुख दुख में साथ देती थी. गांव के सभी घरों का कुशल क्षेम पूछती थी. इस प्रकार मौसी ने निस्वार्थ सेवा की ಎನ್ನುವಂಥದ್ದನ್ನ ಇಷ್ಟು ಬರೆದರೆ ಮಕ್ಕಳೇ ನಿಮಗೆ 4 ಅಂಕಗಳು 4 ಮಾರ್ಕ್ಸ್ ನಿಮಗೆ ಇಲ್ಲಿಂದ ಬರ್ತವೆ. 4 ಮಾರ್ಕ್ಸ್ ಇಲ್ಲಿಂದ ನಿಮಗೆ ಬರ್ತವೆ. ಸೊ ಮಕ್ಕಳೇ ಇದಾಗಿತ್ತು F2ಗೆ ಸಂಬಂಧಿಸಿದಂತೆ 9th ಕ್ಲಾಸ್ಗೆ ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಜಕಾರ ಅಕಾಡೆಮಿನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿದ್ರೆ ಇದನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಕೆಳಗಡೆ ನೀಡಲಾಗಿರತಕ್ಕಂತ ಕಮೆಂಟ್ ಬಾಕ್ಸ್ ಪಕ್ಕದಲ್ಲಿರತಕ್ಕಂತ ಹೈ ಬಟನ್ ಅನ್ನು ಕೂಡ ಪ್ರೆಸ್ ಮಾಡಿ. ಒಂದು ವಿಡಿಯೋನ ಅತಿ ಹೆಚ್ಚಿಗೆ ನಿಮ್ಮ ಗೆಳೆಯರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇದನ್ನ ಶೇರ್ ಮಾಡ್ಕೊಳ್ಳಿ. ಮತ್ತಿನ ವಿಡಿಯೋವನ್ನ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.